ಇನ್ಸ್ಟಾದಲ್ಲಿ ಒಂದು ಹಾಡು ನೋಡಿದೆ ಆ್ಯಂಡ್ ಫಸ್ಟ್ ಟೈಮ್ ಐ ರಿಯಲೈಸ್ ಅಯ್ಯೋ ಇಷ್ಟು ಚೆನ್ನಾಗಿ ಹಾಡ್ತಾರೆ ಇವರು ಅಂತ. ಬೇಕಾದ್ರೆ ಸರಿ ಹಾಡಿಸ್ಬಿಡ್ಬೋದಾಗಿತ್ತು ಅಂತ. ದೇವಿ ಮೇಲೆ ಹಾಡಿರೋ ಒಂದು ಸಾಂಗ್ ಅದು ಭಜನ್. ಭಜನ್. ಸೊ ನಮಗೆ ಕೇಳಿಸ್ಬೋದಾ ಅದನ್ನು? ನಿಮ್ಮ ಸುಮಧುರ ಕಂಠದಲ್ಲಿ ಕರ್ನಾಟಕದ ಜನ ಬಿಗ್ ಬಾಯ್ಸ್ ವಾಯ್ಸ್ ಕೇಳಿದ್ದಾರೆ, ಮೆಟ್ರೋ ವಾಯ್ಸ್ ಕೇಳಿದ್ದಾರೆ, ಸೀರಿಯಲ್ ವಾಯ್ಸ್ ಕೇಳಿದ್ದಾರೆ. ಬಟ್ ಪ್ರದೀಪ್ ಅವರ ಧ್ವನಿಯಲ್ಲಿ ಹಾಡು ಹೇಗೆ ಕೇಳಿಸುತ್ತೆ, ಭಜನ್ ಹೇಗೆ ಕೇಳಿಸುತ್ತೆ? ಅದೇ ಹಾಡಲ್ಲ, ಬೇರೆ ಹಾಡಲ್ಲ? ನಿಮ್ಮ ಆಯ್ಕೆಯ ಯಾವುದೇ ಹಾಡು, ನಿಮ್ಗೆ ಇಷ್ಟ ಆಗೋ ಯಾವುದೇ ಹಾಡು? ದೇವಿ ಭವಾನಿ ಜಗತ್ ಜನನಿ, ದೇವಿ ಭವಾನಿ ಜಗತ್ ಜನನಿ, ಮಂದಹಾಸಿನಿ ಆನಂದದಾಯಿನಿ, ಮಂದಹಾಸಿನಿ ಆನಂದದಾಯಿನಿ, ದೇವಿ ಭವಾನಿ ಜಗತ್ ಜನನಿ, ಮಂಗಲಕಾರಿಣಿ ಕಾರುಣ್ಯ ರೂಪಿಣಿ, ಮಂಗಲಕಾರಿಣಿ ಕಾರುಣ್ಯ ರೂಪಿಣಿ, ನಾರಾಯಣಿ ದೇವಿ ನಾರಾಯಣಿ, ನಾರಾಯಣಿ ದೇವಿ ನಾರಾಯಣಿ, ಮಹಿಷಾಸುರಮರ್ದಿನಿ ಅಂಬೆ ಭವಾನಿ, ಮಹಿಷಾಸುರಮರ್ದಿನಿ ಅಂಬೆ ಭವಾನಿ, ದೇವಿ ಭವಾನಿ ಜಗತ್ ಜನನಿ. ಯಾವಾಗ ಕಲ್ತಿದ್ದು ಇಷ್ಟೆಲ್ಲ ಸಂಗೀತ, ಇಷ್ಟೆಲ್ಲ ಚೆನ್ನಾಗಿ? ಸಂಗೀತ ಕಲ್ತೇ ಇಲ್ಲ ನಾನು. ಸಂಗೀತ ಕಲ್ತಿಲ್ಲ. ನಾನು ಹೈಸ್ಕೂಲಲ್ಲಿ ಸಾಯಿ ಸ್ಟೂಡೆಂಟ್. ನಾನು ಸತ್ಯಸಾಯಿ ಬಾಬಾ ಅವರ ಒಂದು ಸ್ಕೂಲ್ ಅಳಿಕೆಯಲ್ಲಿದೆ. ಸೊ ಅಲ್ಲಿ ನಾನು ಹೈಸ್ಕೂಲ್ ಮಾಡಿದ್ದು. ಸತ್ಯಸಾಯಿ ಲೋಕಸೇವಾ ಅವ್ರದ್ದು ವಿದ್ಯಾಕೇಂದ್ರಗಳು ಅಂದರೆ ಬೇರೆ ಬೇರೆ ಇದಿದೆ, ಅದರಲ್ಲಿ ಪ್ರೌಢಶಾಲೆಯಲ್ಲಿ ನಾನು ಕಲ್ತಿದ್ದು. ಅಲ್ಲಿ ನಿತ್ಯವೂ ನಮಗೆ ಭಜನೆಗಳನ್ನು ಹಾಡಬೇಕಾದ, ಆವಾಗ ಎಲ್ಲರಿಗೂ ಕೂಡ ಅದು ಅವಕಾಶ ಅಲ್ಲ, ಅನಿವಾರ್ಯತೆ. ಬಟ್ ನನಗದು ತುಂಬ ಪ್ರೀತಿ ಇದ್ದಂಥ ವಿಷಯ. ಹಂತ ಹಂತವಾಗಿ ಅಲ್ಲಿ ನಾನು ಅಂದರೆ ಭಜನೆ ಹಾಡ್ತಾ ಹಾಡ್ತಾ ಒಂದೊಂದು ಸ್ವಲ್ಪ ಸ್ವಲ್ಪ ಮುಂದೆ 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 ಹೋಗಿ 10ನೇ ಕ್ಲಾಸಿಗೆ ಬಂದಾಗ ಒನ್ ಆಫ್ ದ ಲೀಡ್ ಸಿಂಗರ್ಸ್ ಆಗಿ ಇದು ಮಾಡಿದೆ. ಮೇ ಬಿ ನನ್ನ ಹಿಂದಿನ ಟೀಮಲ್ಲೆಲ್ಲ ಒಳ್ಳೊಳ್ಳೆ ಹಾಡೋರು ಇದ್ದರು, ನಮ್ಮದ್ರಲ್ಲಿ ಬೇರೆ ಯಾರೂ ಅಷ್ಟು ಚೆನ್ನಾಗಿ ಹಾಡೋರು ಇರಲಿಲ್ಲ ಅಂತ ಹೇಳ್ಕೊಂಡು ನನ್ನನ್ನು ಲೀಡ್ ಸಿಂಗರ್ ಆಗಿ ಮಾಡಿದ್ರು. ಸೊ ಹಾಡ್ತಾಯಿದ್ದೆ. ಅದಾದಮೇಲೆ ಅದು ಮುಂದುವರಿತು. ಇವತ್ತಿಗೂ ಅಷ್ಟೇ ನನಗೆ ಸಾಯಿ ಕನೆಕ್ಷನ್ ಇದೆ. ಇತ್ತೀಚೆಗೆ ಅವರ ಕೆಲವೊಂದು ವಿಡಿಯೋಗಳಿಗೆ ವಾಯ್ಸ್ ಓವರ್ಗಳನ್ನು ಮಾಡಿದೆ. ಒಂದು ಅವ್ರದ್ದೊಂದು ವಿಜುವಲ್ ಮ್ಯೂಸಿಯಮನ್ನು ಮಾಡಿದ್ದಾರೆ ವೈಟ್ ಫೀಲ್ಡಲ್ಲಿ. ಅದರಲ್ಲಿ 3-4 ಭಾಷೆಗಳಲ್ಲಿ ಅದನ್ನು ನೀವು ಕೇಳಬಹುದು. ಅದರಲ್ಲಿ ಕನ್ನಡದ ಪೂರ್ತಿ ಇದನ್ನು ನನಗೆ ಮಾಡುವಂಥ ಅವಕಾಶ ಸಿಕ್ತು. ಅಲ್ಲದೆ ಅವ್ರದ್ದು ಕೆಲವೊಂದು ಮ್ಯೂಸಿಕ್ ವಿಡಿಯೋ ಇರ್ಬೋದು, ಅಥವಾ ಒಂದೊಂದು ಶಾರ್ಟ್ ಫಿಲ್ಮ್ ಇರ್ಬೋದು, ಮಧ್ಯೆ ಮಧ್ಯೆ ಬರುವ ವಾಯ್ಸ್ ಓವರ್ಗಳು ಇರ್ಬೋದು, ಅದನ್ನು ಮಾಡುವಂಥ ಅವಕಾಶಗಳು ಸಿಗ್ತಾ ಇತ್ತು. ಸೊ ಅದನ್ನೆಲ್ಲ ಇವತ್ತು ಮಾಡೋದಕ್ಕೆ ನನಗೆ ಅಂದರೆ ಚಾನ್ಸ್ ಸಿಗ್ತಾ ಇದೆ. ಸೊ ಹಾಗೆ ಭಜನ್ ಅನ್ನೋದು ಅದು ಐ ಥಿಂಕ್ ಒಂದು ರೀತಿಯ ಧ್ಯಾನ. ನಿಜ. ಸಿನಿಮಾ ಹಾಡುಗಳು ಯಾವುದಾದ್ರೂ ಇಷ್ಟನಾ? ಯಾವ್ದು ತುಂಬ ಇಷ್ಟ? ಇದು ಚೆನ್ನಾಗಿದೆಯಪ್ಪ, ಈ ರಾಗ ಅದ್ಭುತವಾಗಿದೆ, ನನ್ನ ಫೇವ್ರೇಟ್ ಇದು, ಆ ಥರ ಯಾವ ಹಾಡು? ನಂಗೆ ಮೆಲೋಡಿ ಅಂದರೆ ಎನಿ ಮೆಲೋಡಿಯಸ್ ಸಾಂಗ್ ಅಂದರೆ ನಾನು ತುಂಬ ಇಷ್ಟಪಡ್ತೀನಿ. ಅದರಲ್ಲೂ ಕೂಡ ಒಂದಿಷ್ಟು ಹಳೆ ಹಾಡುಗಳಿಗೆ ಜಾಸ್ತಿ ನಾನು ಜೋತು ಬೀಳ್ತಿರ್ತೀನಿ. ಯಾವುದು ರೀ ಆವಾಗ ಹಾಡ್ತಾ ಇರೋದು? जीवन से भरी तेरी आँखें मजबूर करे जीने के लिए सागर भी तरसते रहते हैं तेरे रूह का रस पीने के लिए, जीने के लिए जीवन से भरी तेरी आँखें. ತುಂಬ ಇಷ್ಟ ನನಗೆ. ಅಷ್ಟು ಭಾವನೆಗಳು ಆ ಹಾಡಿನಲ್ಲೂ ಇದೆ, ನೀವು ಅದಕ್ಕಷ್ಟೇ ಭಾವ ತುಂಬಿ. ಸೊ ಪ್ಲೇಬ್ಯಾಕ್ ಸಿಂಗಿಂಗು ಒಂದು ಟ್ರೈ ಮಾಡಿಬಿಡ್ಬೋದಾಗಿತ್ತೆ ಅಂತ ಇದ್ರ ಜೊತೆಗೆ. ಮಾಡಿಲ್ಲ ಅಂತಲ್ಲ,
ನಾನು ಆ್ಯಕ್ಟ್ ಮಾಡಿರೋ ಒಂದು ಸಿನಿಮಾದಲ್ಲಿ ಒಂದು ಹಾಡನ್ನು ನನ್ನ ಹತ್ರ ಹಾಡಿಸಿದ್ರು. ಸೊ ಅದೊಂದು ಅವಕಾಶ ಸಿಕ್ತು ನನಗೆ. ಹಾಗೆಯೇ ಹೀಗೆ ಒಂದು ಮ್ಯೂಸಿಕ್ ವಿಡಿಯೋ ಕೂಡ ಮಾಡಿದ್ವಿ ಒಂದು 8-10 ವರ್ಷ ಹಿಂದೆ. ಆ ಹಾಡನ್ನು ಬರೆದು ಹಾಡಿದ್ದೆ ಕೂಡ. ಸೊ ಅಂದರೆ ಅದು ನಮ್ಮದೇ ಪ್ರೊಡಕ್ಷನಲ್ಲಿ ನಾವು ಮಾಡಿದ್ವಿ. ಅಮ್ಮನೆಂದರೆ ನನಗೆ ಖುಷಿಯ ಕಡಲು, ಅವಳೇ ಅಲ್ಲವೇ ನನ್ನ ಮೊದಲ ತೊದಲು, ಅವಳು ಹಾಡೋ ಜೋಗುಳ ಹೇಗಿದ್ರು ಸಂಗೀತನೇ, ಪ್ರೀತಿಯಲ್ಲಿ ಅವಳ ತೂಕ ಯಾವಾಗ್ಲೂ ಜಾಸ್ತಿನೇ, ನೀ ಇದ್ದರೆ ಖುಷಿ ಒಂಥರ, ಹುಸಿಗೋಪವೂ ರುಚಿಸೋ ಥರ, ನೀ ಇಲ್ಲದೆ ಇರೋ ಅಂತರ ತೋರುವುದು ಅಮ್ಮನ ಎತ್ತರ. ಅಮ್ಮ ಅಮ್ಮ ನೀನೇ ನನ್ನ ಪ್ರಾಣ ಅಲ್ಲವೇ, ಅಮ್ಮನೆಂದರೆ ನನಗೆ ಖುಷಿಯ ಕಡಲು. ವಂಡರ್ಫುಲ್, ಅಮೇಝಿಂಗ್. ಕಾಂತಾರ ನೋಡಿದ್ರಾ? ನೋಡಿದೆ. ಓಕೆ, ಹೇಗೆ ಅನಿಸ್ತು? ಕಾಂತಾರ, ಯಾವ ಕಾಂತಾರದ ಬಗ್ಗೆ ಹೇಳಿ? ಈಗ ಹೊಸ ಚಾಪ್ಟರ್ 1. ಕಾಂತಾರ, ಎರಡೂ ಕಾಂತಾರಗಳನ್ನು ಹೋಲಿಸಿ ನೋಡೋದಾದರೆ ನನಗೆ ಮೊದಲ ಕಾಂತಾರದ ಕಥೆ, ಎರಡನೇ ಕಾಂತಾರದ ಮೇಕಿಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾವನ್ನು. ತುಂಬ ಅದ್ಭುತವಾದಂತಹ ವಿಜುವಲ್ಸು. ಮತ್ತು ಕನ್ನಡದಲ್ಲಿ ಇತ್ತೀಚೆಗೆ ಬಂದಿರುವಂಥ ಯಾವುದೇ ಸಿನಿಮಾಗೆ ಹೋಲಿಸಿದ್ರೆ, ಅದು ಯಾವುದೇ ಚಿನ್ನದ ಅಂತಹ ಸಿನಿಮಾ ಇರ್ಬೋದು, ಅದಕ್ಕೂ ಮೀರಿದ ರೀತಿಯಲ್ಲಿ ಯಾವುದೇ ಇಂಟರ್ನ್ಯಾಷನಲ್ ಲೆವೆಲ್ನ ಸಿನಿಮಾಗೂ ಕೂಡ ಅದನ್ನು ಕಂಪ್ಯಾರಿಬಲ್ ಆಗಿ ಅವರು ಮಾಡಿದ್ದಾರೆ. ಪ್ರತಿಯೊಬ್ಬರ ಒಂದು ನಟನೆ ಇರ್ಬೋದು, ಎಲ್ಲನೂ ಕೂಡ ತುಂಬ ಖುಷಿ ಕೊಡಿಸುತ್ತೆ. ಕಥೆ ಅಂತ ಹೇಳಿದ್ರೆ, ಮೊದಲ ಪಾರ್ಟ್ ಏನು ಬಂತು ಅಂದರೆ, ಮೊದಲಿಗೆ ಬಂದ ಸಿನಿಮಾದಲ್ಲಿದ್ದಂಥ ಆಪ್ತತೆ, ಅದು ನಾನು ಇದರಲ್ಲಿ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೆ. ಮೇ ಬಿ ನಿರೀಕ್ಷೆ ಇಲ್ಲದೆ ಹೋದವರಿಗೆ. ವರಾಹ ರೂಪಂ ಸಾಂಗ್ ತುಂಬ ಇಷ್ಟ ಆಯ್ತಾ ಅಥವಾ ಹೇಗ? ವರಾಹ ರೂಪಂ ಅದೇ ಮೊದಲ ಇದನ್ನೇ ಪಾರ್ಟ್ನ ಹಾಡನ್ನೇ ಇಲ್ಲೂ ಬಳಸ್ಕೊಂಡಿದ್ದಾರೆ. ಅದಲ್ಲದೆ ಅದು ಹೇಗೆ ನಮ್ಮಲ್ಲಿ ರಿಜಿಸ್ಟರ್ ಆಯಿತೋ ಆ ರೀತಿಯ ಹಾಡುಗಳು ರಿಜಿಸ್ಟರ್ ಆಗಿಲ್ಲ ಅನಿಸ್ತು ನನಗೆ. ಅದು ಕೆಲವೊಂದು ಹಾಡುಗಳು ನಿಜವಾಗ್ಲೂ ಚೆನ್ನಾಗಿದೆ. ಅದು ನಾವು ಇಂಟೆನ್ಸಿಟಿನ ಕ್ರಿಯೇಟ್ ಮಾಡ್ತವೆ.